ನಮಸ್ಕಾರ ಸ್ನೇಹಿತರೆ, ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನ ನಾನು ದೇವರ ಸಂದೇಶದ ಮೂಲಕ ನಿಮ್ಮೊಂದಿಗಿದ್ದೇನೆ. ಸ್ನೇಹಿತರೆ, ಈ ಸಂದೇಶ ನಿಮಗೆ ಬಹಳ ಚೆನ್ನಾಗಿ ತಲುಪುವುದೆಂದು ಭಾವಿಸುತ್ತೇನೆ ಮತ್ತು ನೀವು ತುಂಬ ಚೆನ್ನಾಗಿ ಗ್ರಹಿಸುವಿರೆಂದು ಭಾವಿಸುತ್ತೇನೆ. ಈ ದಿನದ ಸಂದೇಶವೇನೆಂದರೆ ವಿಮೋಚನಾ ಕಾಂಡ 33:14 ವಚನ, 33ನೇ ಅಧ್ಯಾಯ 14ನೇ ವಚನ. ಅದಕ್ಕೆ ಯೆಹೋವನು, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂದನು. ಇದು ಈ ದಿನದ ದೇವರ ಸಂದೇಶವಾಗಿದೆ. ಪ್ರಿಯರೇ, ನೀವೇನಾದರೂ ನಿಮ್ಮ ಜೀವಿತದಲ್ಲಿ ತುಂಬ ಕಷ್ಟದಲ್ಲಿ ಸಿಲುಕಿದ್ದರೆ ಮತ್ತು ತುಂಬ ನಷ್ಟದಲ್ಲಿ ಸಿಲುಕಿದ್ದರೆ ಮತ್ತು ನಿಮ್ಮ ಕೆಲಸದ ಒತ್ತಡ ನಿಮ್ಮಲ್ಲಿ ಜಾಸ್ತಿಯಾಗಿದ್ದರೆ ಮತ್ತು ನಿಮಗದನ್ನು ತಡ್ಕೊಳ್ಳೋದಕ್ಕೆ ನಿಮ್ಮಿಂದ ಆಗದೇ ಇದ್ದರೆ, ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಾನೇ ನಿಮ್ಮ ಜೊತೆಯಲ್ಲಿದ್ದೇನೆ ಮತ್ತು ನಾನೇ ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುತ್ತೇನೆ ಅಂತ ದೇವರು ಹೇಳ್ತಾ ಇದ್ದಾನೆ. ನಾವು ನಮ್ಮಲ್ಲಿ ಏನೇ ಕಷ್ಟ ನಷ್ಟ ಬಂದರೂ ಸಹ ನಾವು ಅದನ್ನು ದೇವರಿಗೆ ವಹಿಸಿದರೆ ಅದನ್ನು ದೇವರು ಸಫಲಪಡಿಸ್ತಾನೆ ಮತ್ತು ಅದನ್ನು ಆರಾಮಾಗಿ ನಡೆಸೋದಕ್ಕೆ ನಮಗೆ ಶಕ್ತಿಯನ್ನು ಅನುಗ್ರಹಿಸ್ತಾನೆ. ಇದು ದೇವರ ವಾಕ್ಯ ಇವತ್ತಾಗಿದೆ. ಮತ್ತು ಇದೇ ಸತ್ಯವೇದದಲ್ಲಿ ಇನ್ನೊಂದು ಮಾತಿದೆ, ಅದನ್ನು ಕೂಡ ಇದನ್ನು ನೋಡಿಕೊಂಡು ದೇವರನ್ನು ಆರಾಧಿಸೋಣ. ಬನ್ನಿರಿ, ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ರಲ್ಲಿ ದೇವರ ವಾಕ್ಯ ಹೀಗೆನ್ನುತ್ತೆ, ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಪ್ರಿಯರೇ, ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಯಾರ ಬಳಿಗೆ ಹೋಗಬೇಕು? ದೇವರ ಬಳಿಗೆ ಹೋಗಬೇಕು. ಒಬ್ಬನೇ ದೇವರಾದಂಥ, ಸತ್ಯವಾದಂಥ ದೇವರಾದಂಥ ಯೇಸುವಿನ ಬಳಿಗೆ ಬಂದರೆ ನಮ್ಮ ಕಷ್ಟ ಹೊರೆ ಎಲ್ಲವೂ ದೇವರು ಹೊತ್ತುಕೊಂಡು ನಡೆಯುತ್ತಾರೆ ಮತ್ತು ನಮಗೆ ನಾವು ನಂಬಿದರೆ ನಮಗೆ ಖಂಡಿತ ಈ ವಾಕ್ಯ ನೆರವೇರುತ್ತೆ. ಈ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರಬೇಕೆಂದರೆ ನಾವು ದೇವರ ಸಮೀಪದಲ್ಲಿ ಬಹಳ ಸಮಯವನ್ನು ಕಳೆಯಬೇಕು. ಹೌದು, ಕಷ್ಟಪಡುವವರು ತುಂಬ ಜನ ಇದ್ದಾರೆ. ನೀವು ಒಂದು ವೇಳೆ ಸಾಲದ ಬಾಧೆಯಲ್ಲಿದ್ದರೆ, ಸಾಲದ ಬಾಧೆಯಿಂದ ಕಷ್ಟವನ್ನು ಪಡುತ್ತಿದ್ದರೆ, ನಿಮಗೆ ಹಣದ ಅವಶ್ಯಕತೆ ನಿಮಗೆ ತುಂಬ ಇದ್ದರೆ, ಅದನ್ನೆಲ್ಲ ದೇವರಿಗೆ ವಹಿಸೋಣ. ದೇವರ ಸಮೀಪಕ್ಕೆ ನಾವು ಬರೋಣ. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ನನ್ನ ಬಳಿಗೆ ಬನ್ನಿರಿ ಎಂದು ದೇವರು ಕರೆಯುತ್ತಿದ್ದಾನೆ. ಪ್ರಿಯರೇ, ನಾವೆಲ್ಲರೂ ದೇವರ ಸಮೀಪಕ್ಕೆ ಹೋಗಬೇಕು. ಹೋದರೆ ನಮ್ಮ ಸಮಸ್ಯೆ ಏನೇ ಆಗಿದ್ದರೂ ಅದು ಕಡಿಮೆ ಆಗುವುದು. ಮನುಷ್ಯರಿಂದ ಸಹಾಯ ಬರುವುದಿಲ್ಲ, ದೇವರಿಂದ ಬರುವ ಸಹಾಯ ಮಾತ್ರವೇ ಅದು ಸಹಾಯವಾಗುವುದು. ಪ್ರಿಯರೇ, ಮನುಷ್ಯರು ಸ್ವಾರ್ಥಕ್ಕೆ ನಮಗೆ ಸಹಾಯ ಮಾಡಬಹುದು, ಅವರಿಗೇನಾದರೂ ಸಹಾಯ ಮುಂದೆ ಬೇಕಾಗಬಹುದೆಂದು ಅವರು ನಮಗೆ ಸಹಾಯ ಮಾಡ್ಬೋದು. ಆದರೆ ದೇವರು ನಮ್ಮನ್ನು ಪ್ರೀತಿಸಿ ಸಹಾಯ ಮಾಡುವನು. ಆ ಸಹಾಯ ನಮಗೆ ಬಹಳ ಮುಖ್ಯವಾಗಿದೆ. ಪ್ರಿಯರೇ, ಈ ಮಾತನ್ನು ಗ್ರಹಿಸಿಕೊಂಡು ನಾವು ಜೀವನದಲ್ಲಿ ನಡೆಸಬೇಕು. ಹೌದು ಪ್ರಿಯರೇ, ಒಂದು ವೇಳೆ ನೀವು ಕಷ್ಟಪಡ್ತಿದ್ರೆ ಈ ದಿನವೇ ನೀವು ಸಿದ್ಧವಾಗಿ ಡಿಸೈಡ್ ಆಗಿ, ನಾವು ಯೇಸುವಿನ ಬಳಿಗೆ ಹೋಗುತ್ತೇವೆ ಮತ್ತು ನಮ್ಮ ಕಷ್ಟ ಪರಿಹಾರವಾಗುವುದೆಂದು. ನಾವು ಯೇಸುವಿನ ಬಳಿಗೆ ಬಂದರೆ ನಮ್ಮ ಕಷ್ಟ ಎಷ್ಟೇ ಆಗಿದ್ದರೂ ಕೂಡ ಸಲೀಸಾಗಿ ನಾವು ಗ್ರಹಿಸೋದಕ್ಕೆ ಆಗೋದೇ ಇಲ್ಲ. ಅಂಥ ಅದ್ಭುತ ಕಾರ್ಯವನ್ನು ದೇವರು ಮಾಡ್ತಾನೆ. ದೇವರು ಶಕ್ತನಾಗಿದ್ದಾನೆ. ದೇವರು ಲೋಕದಲ್ಲಿರುವ ಮನುಷ್ಯರನ್ನು ತುಂಬ ಪ್ರೀತಿಸಿದ್ದಾನೆ. ಪ್ರೀತಿಸಿ ಆತನ ಒಬ್ಬನೇ ಮಗನನ್ನು ನಮಗಾಗಿ ಈ ಲೋಕಕ್ಕೆ ಕಳುಹಿಸಿ ನಮ್ಮ ಪಾಪದ ಮೂಲಕ ಆತನ ಪ್ರಾಣವನ್ನು ತೆಗೆದಿದ್ದಾನೆ. ಹಲ್ಲೆಲೂಯಾ, ಆಮೆನ್. ಅಲ್ವಾ ಪ್ರಿಯರೇ? ಅದಕ್ಕಾಗಿ ನಾವು ದೇವರಿಗೆ ವಂದನೆಯನ್ನು ಸಲ್ಲಿಸುತ್ತಾ, ಈ ಸಂದೇಶವನ್ನು ನಂಬುತ್ತಾ, ನಮ್ಮ ಕಷ್ಟಗಳು ಏನೇ ಇದ್ದರೂ ಕೂಡ ದೇವರಿಂದ ಪರಿಹಾರವಾಗುವುದು ಎಂದು ನಂಬುತ್ತಾ, ದೇವರನ್ನು ನಂಬುತ್ತಾ
ಈ ದಿನವನ್ನು ನಡೆಸೋಣ ಪ್ರಿಯರೇ. ನಿಮ್ಮೆಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ಶುಭ ಉಂಟಾಗಲಿ ಎಂದು